ವೀಕ್ಷಕರೇ, ವೆಲ್ಕಮ್ ಟು KP ಎಕ್ಸಲೆಂಟ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಇರುವಂತಹ ಅಧ್ಯಾಯ 6 ಸಂಖ್ಯಾ ಆಟ. ಸೊ ಇಲ್ಲಿವರೆಗೆ ಪೇಜ್ ನಂಬರ್ 154ವರೆಗೆ ಬರ್ತಕ್ಕಂತಹ ಕ್ವಶನ್ಸನ್ನು ಸಾಲ್ವ್ ಮಾಡಿ ನಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಬೋದು. ಸೊ ಹಿಂದಿನ ವಿಡಿಯೋಸನ್ನು ನೋಡಿದ್ರಿ ಅಂತಂದ್ರೆ ಅಷ್ಟೇ ಮುಂದೆ ನಾವು ಮಾಡ್ತಕ್ಕಂಥ ವಿಡಿಯೋಸ ನಿಮಗೆ ಟಾಪಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಸೊ ಅದಕ್ಕೆ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿರಿ, ಆನಂತರ ಈ ಒಂದು ವಿಡಿಯೋನ ನೋಡಿರಿ ಅಂತ ಹೇಳ್ತೀನಿ. ಸೊ ಮುಂದೆ ನೋಡಿರಿ, ಇಲ್ಲಿವರೆಗೆ ನಾನು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೆ. ಸೊ ನೆಕ್ಸ್ಟ್ ನೋಡಿರಿ, 3x3 ಮಾಯಾ ಚೌಕವನ್ನು ಸಾಮಾನ್ಯೀಕರಿಸುವುದು, ಜನರಲೈಸ್ ಮಾಡೋದು ಹೆಂಗೆ, ಅದನ್ನು ಜನರಲ್ ಫಾರ್ಮಿಗೆ ತರೋದು ಹೆಂಗೆ ಅಂತ ಇಲ್ಲಿರ್ತಕ್ಕಂಥದ್ದು. ಮಾಯಾ ಚೌಕದಲ್ಲಿನ ಸಂಖ್ಯೆಗಳು ಹೇಗೆ ಒಂದಕ್ಕೊಂದು ಸಂಬಂಧ ಹೊಂದಿವೆ ಎಂಬುದನ್ನು ನಾವು ವಿವರಿಸಬಹುದು. ಅಂದರೆ ಒಂದು ಮಾಯಾ ಚೌಕದ ವಿನ್ಯಾಸ. ಇಲ್ಲಿ ಗಮನಿಸ್ರಿ, ಅನುಕ್ರಮ ಸಂಖ್ಯೆಗಳನ್ನು ಉಪಯೋಗಿಸಿ ನೀವು ಇದುವರೆಗೆ ಮಾಡಿರುವ ಯಾವುದೇ ಮಾಯಾ ಚೌಕವನ್ನು ಆಯ್ಕೆ ಮಾಡಿಕೊಳ್ಳಿ. ಸೊ ನಾವೊಂದು ಈ ಮಾಯಾ ಚೌಕ ಜನರಲ್ ಫಾರ್ಮಿಗೆ ತಂದಿಡಬೇಕು ಅಂತಂದರೆ ಮೊದಲು ಅವ್ರು ಏನು ಹೇಳ್ತಾರೆ, ಒಂದು ಮಾಯಾ ಚೌಕವನ್ನು ಕನ್ಸಿಡರ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ನೀವು ಹಿಂದೆ ಮಾಡಿದ್ದನ್ನು ಯಾವುದಾದ್ರೂ ಒಂದು ತೊಗೊಳ್ರಿ. ಸೊ ಇದನ್ನ ತೊಗೊಳ್ಳೋಣ 6 7 2 ಅನಂತರ 1 5 9 8 3 4 ಸರಿನಾ, 8 3 4. ಇದನ್ನು ನಾವೇನು ಮಾಡಿದ್ದೀವಪ್ಪ ಅಂತಂದ್ರೆ ಒಂದು ಮಾಯಾ ಚೌಕವನ್ನು ಕನ್ಸಿಡರ್, ಅವ್ರೇನು ಹೇಳಿದರು, ಹಿಂದೆ ಯಾವುದಾದ್ರೂ ನೀವು ಮಾಡಿದಂತಹ ಒಂದು ಮಾಯಾ ಚೌಕವನ್ನು ತೆಗೆದುಕೊಳ್ಳಿ ಅಂತ ನಮಗೆ ಅವ್ರೇನು ಮಾಡಿದರು, ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದರು. ಗಮನಿಸ್ರಿ, ಎಮ್ ಮಧ್ಯದಲ್ಲಿ ಬರುವ ಸಂಖ್ಯಾ ಅಕ್ಷರವಾದರೆ, ಎಮ್ ಅಂತಕ್ಕಂಥದ್ದು ಮಿಡಲ್ ನಂಬರ್, ಇಲ್ಲಿ ನಮಗಿದೆ 5 ಇದೆ. ಸೊ ಇದೇನಿದೆ ಎಮ್ ಅಂತ ಅಂದ್ಕೊಂಡ್ರೆ, ಇತರ ಸಂಖ್ಯೆಗಳು ಎಮ್ಗೆ ಹೇಗೆ ಸಂಬಂಧಿಸಿವೆ ಎಂಬುದನ್ನು ವ್ಯಕ್ತಪಡಿಸಿ. ಅಂದರೆ ಆ ಸಂಖ್ಯೆಗಳು ಎಮ್ಗಿಂತ ಎಷ್ಟು ಹೆಚ್ಚು ಅಥವಾ ಕಡಿಮೆ. ಇಲ್ಲಿ ಗಮನಿಸ್ರಿ, 5 ಅನ್ನೋದು ಎಮ್ ಅಂತಾದರೆ ಇದು 5ಕ್ಕಿಂತ ಎಷ್ಟು ಜಾಸ್ತಿ ಇದೆ ರೀ, ಮ್ಯಾಲಿನ ನಂಬರ್ 2 ಜಾಸ್ತಿ ಇದೆ. 5ಕ್ಕೆ 2 ಕೂಡಿಸಿದ್ರೆ ಏನಾಗ್ತದೆ, 7. ಸೊ ಎಮ್ ಅಂದನ್ನು 5 ಅಂತ ತೊಗೊಂಡ್ರೆ 7ಅನ್ನು ಏನಂತ ತೊಗೋಬೇಕು, ನಾನು m+2 ಅಂತ ತೊಗೋಬೇಕು, ಸರಿನಾ. ಹಾಗೆ ಕೆಳಗೆ ಬರ್ರಿ, ಇಲ್ಲಿ ನೋಡ್ರಿ, ಇಲ್ಲಿ 3 ಐತಿ. ಈ 5ಗೆ 3ಗೆ ಏನು ರಿಲೇಷನ್ ಐತಿ, 5ಅಲ್ಲಿ 2 ಮೈನಸ್ ಮಾಡಿದೆ ಅಂದ್ರೆ ನನಗೆ 3 ಬರ್ತದೆ. ಸೊ ಹಾಗಾದ್ರೆ ನಾ ಎಮ್ಮಲ್ಲಿ ಏನು ಮಾಡಿದಂಗೆ -2 ಮಾಡಿದ ಹಾಗೆ m-2 ಅಂತ ಇಲ್ಲಿ ಬರಿಬೇಕು. ಆಮೇಲೆ ಈ ಕಡೆ ಬರ್ರಿ, ಇಲ್ಲೇನೈತಿ 1 ಐತಿ. 5ಗೆ 1ಗೆ ಏನು ರಿಲೇಷನ್, 5ಅಲ್ಲಿ 4 ಮೈನಸ್ ಮಾಡಿದೆ ಅಂದ್ರೆ 1 ಬರ್ತದೆ. ಹಾಗಾದರೆ ಎಮ್ಮಲ್ಲಿ ನಾ ಏನು ಮಾಡಬೇಕು, -4 ಮಾಡಬೇಕು. ಹಾಗೆ ಈ ಕಡೆ ಶಿಫ್ಟ್ ಆಗ್ರಿ, ಇಲ್ಲಿ ಗಮನಿಸ್ರಿ, 9 ಇದೆ. 5ಕ್ಕೆ ಎಷ್ಟು ಕೂಡಿಸಿದ್ರೆ 9 ಬರ್ತದೆ, 4 ಕೂಡಿಸಿದ್ರೆ 9 ಬರ್ತದೆ. ಹಾಗಾದ್ರೆ ಎಮ್ಗೆ ಏನು ಆ್ಯಡ್ ಮಾಡ್ಬೇಕು, ನಾನು +4 ಆ್ಯಡ್ ಮಾಡಿದರೆ ನನಗೇನು ಬರ್ತದೆ, 9 ಬರ್ತದೆ. ನೀವು ಇದು ಯಾವ್ದು ಬೇಕಾದ ಮಾಯಾ ಚೌಕವನ್ನು ಕನ್ಸಿಡರ್ ಮಾಡ್ಕೋರಿ, ಹಿಂದೆ ಮಾಡಿದ್ದು. ಬಟ್ ಅವ್ರು ಕೊಟ್ಟಿರೋದು ಒಂದೇ ಕಂಡೀಷನ್, ಅನುಕ್ರಮ ಸಂಖ್ಯೆಗಳನ್ನು ಉಪಯೋಗಿಸಿ ಮಾಡಿರ್ಬೇಕದು, ಸರಿನಾ. ಇಲ್ಲಿ ನೋಡ್ರಿ, 5ಕ್ಕೆ 1 ಕೂಡಿಸಿದ್ರೆ 6. ಸೊ ಎಮ್ಗೆ +1 ಆ್ಯಡ್ ಮಾಡಿದ್ರೆ m+1. ಸೊ ಇದೇನಾಯ್ತು, 6 ಆಯ್ತು. ನೆಕ್ಸ್ಟ್ ಈ ಕಡೆ ಬರ್ರಿ, 5ರಲ್ಲಿ ಎಷ್ಟು ಕಳೆದ್ರಿ ಅಂತಂದ್ರೆ ನನಗೆ 2 ಬರ್ತದೆ. 5ರಲ್ಲಿ 3 ಕಳೆದ್ರೆ 2 ಬರ್ತದೆ, ಅಂದ್ರೆ m-3. ಇಲ್ಲಿ ಬರ್ರಿ, m+3 ಆಗ್ತದೆ. 5 + 3 8, m+3. ಈ ಕಡೆ ಬರ್ರಿ, ಇಲ್ಲಿ ಏನಾಗ್ತದೆ, 5ರಲ್ಲಿ 1 ಕಳೆದ್ರೆ 4. ಸೊ m-1. ಇದೇನಪ್ಪ ಅಂತಂದ್ರೆ ಮಾಯಾ ಚೌಕದ ಒಂದು ಸಾಮಾನ್ಯ ರೂಪ, ಜನರಲ್ ಫಾರ್ಮ್ ಅಂತ ನಾವಿದನ್ನು ಕರಿತೀವಿ. ಮುಂದೆ ನೋಡ್ರಿ, ಸುಳಿವು ಬೀಜೋಕ್ತಿಗಳು ಅಧ್ಯಾಯದಲ್ಲಿ ಒಂದು ಕ್ಯಾಲೆಂಡರ್ ತಿಂಗಳನ್ನು 2x2 ಗ್ರಿಡ್ನಲ್ಲಿ ಹೇಗೆ ವಿವರಿಸಿದ್ದೇವೆ ಎಂಬುದನ್ನು ನೆನಪಿಸಿಕೊಳ್ಳಿ. ಸೊ ಹಿಂದಿನ ಒಂದು ಅಧ್ಯಾಯದಲ್ಲಿ ನಾವು ಕಲಿತಿದ್ದೀವಿ ಬೀಜೋಕ್ತಿಗಳು ಅನ್ನುವಂತಹ ಅಧ್ಯಾಯದಲ್ಲಿ ನಾವು ಯಾವ ರೀತಿ ಬೀಜೋಕ್ತಿಗಳನ್ನು ನಾವು ಕ್ಯಾಲೆಂಡರ್ ಯೂಸ್ ಮಾಡಿ, ಇವತ್ತು ಡೇಟ್ 25 ಆದರೆ ಹಿಂದೆ W-1 W+2 ಈ ರೀತಿ ನಾವು ಹಿಂದಿನ ಒಂದು ಅಧ್ಯಾಯದಲ್ಲಿ ಕಲಿತಿದ್ದೀವಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿರಿ ಅಂತ ಹೇಳಿದರೆ ನಾವು ಆಲ್ರೆಡಿ ಇಲ್ಲಿ ಅದನ್ನು ಜನರಲ್ ಫಾರ್ಮಲ್ಲಿ ಇಟ್ಟಿದ್ದೀವಿ. ಸೊ ಮುಂದೆ, ಒಂದು ಸಾಮಾನ್ಯೀಕರಣ ರೂಪವನ್ನು ಪಡೆದ ನಂತರ ನಿಮ್ಮ ವೀಕ್ಷಣೆಗಳನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ. ಸೊ ಎಲ್ರದ್ದು ಸೇಮ್ ಬಂತ ಏನು ಅಂತ ನೀವು ಸ್ಕೂಲಲ್ಲಿ ಡಿಸ್ಕಸ್ ಮಾಡಿರಿ ಅಂತ ಹೇಳಿದಾರೆ. ಮುಂದೆ ನೋಡಿರಿ, ಕಂಡು ಹಿಡಿಯಿರಿ ಕ್ವಶನ್ಸ, ಪೇಜ್ ನಂಬರ್ 155.
ಪೇಜ್ ನಂಬರ್ 155 ನೋಡಿ. ಸಾಮಾನ್ಯೀಕರಿಸಿದ ಈ ರೂಪವನ್ನು ಉಪಯೋಗಿಸಿಕೊಂಡು, ಅಂದರೆ ಇಲ್ಲಿ ಆಲ್ರೆಡಿ ಜನರಲ್ ಫಾರ್ಮ್ ನಮಗೊಂದು ಬಂದಿದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಮಧ್ಯದ ಸಂಖ್ಯೆ 25 ಆಗಿರುವ ಒಂದು ಮಾಯಾ ಚೌಕವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ನ ಕೇಳಿದ್ದಾರೆ ನೋಡಿರಿ. ಸೊ ಆನ್ಸರನ್ನು ಬರೆಯೋಣಂತ ನೋಡ್ರಿ. ಫಸ್ಟ್ ಸಾಮಾನ್ಯೀಕರಣ ರೂಪವನ್ನು ಬರೆದ ನೆಕ್ಸ್ಟ್ M25 ಅಂತ ತೊಗೊಂಡ ಅದಕ್ಕೆ ಒಂದು ಮಾಯಾ ಚೌಕವನ್ನು ನಾವಿಲ್ಲಿ ರಚನೆ ಮಾಡೋಣ. ಮೊದಲ 3 × 3 ಮಾಯಾ ಚೌಕದ ಸಾಮಾನ್ಯೀಕರಣ ರೂಪವನ್ನು ಬರಿತಿದ್ದೀನಿ ನೋಡ್ರಿ. ಸಾಮಾನ್ಯೀಕರಣ ರೂಪ. ಸೊ ಆಲ್ರೆಡಿ ನಾನು ಇದನ್ನು ಹೇಳಿದ್ದೀನಿ ಹೆಂಗೆ ಮಾಡೋದಂತ. m+1 m+2 m-3 m-4 ಮಿಡಲ್ ನಂಬರ್ m+4 m+3 m-2 m-1. ಸೊ ಇದೇನ 3:3 ಮಾಯಾ ಚೌಕದ ಸಾಮಾನ್ಯ ರೂಪವನ್ನು ಬರೆದಿದ್ದೀವಿ. ಮಧ್ಯದ ಸಂಖ್ಯೆಯನ್ನು ನಾವು m ಅಂತ ತೊಗೊಂಡಿದ್ದೀವಿ. ಮಧ್ಯದ ಸಂಖ್ಯೆಯನ್ನು ನಾವೇನಂತ ತೊಗೊಂಡಿದ್ದೀವಿ? ಮಧ್ಯದ ಸಂಖ್ಯೆ m. ಅದು ಎಷ್ಟಂತ ಕೊಟ್ಟಿದ್ದಾರೆ ಅವರು? ಎಷ್ಟಂತ ಕೊಟ್ಟಿದ್ದಾರೆ? 25. ಸೊ ಹಾಗಾದರೆ ಮಧ್ಯದ ಸಂಖ್ಯೆ 25 ಅಂತ ಬರಿತೀವಿ. ಹಾಗಾದರೆ ನೆಕ್ಸ್ಟ್ ಅದಕ್ಕೆ ಮಾಯಾ ಚೌಕವನ್ನು ರಚಿಸೋಣ. ಮಧ್ಯದ ಸಂಖ್ಯೆ 25 ಆಗಿರ್ತಕ್ಕಂಥ ಒಂದು ಮಾಯಾ ಚೌಕ. M25ಕ್ಕೆ ಏನು ಮಾಡ್ಬೇಕು ನಾನು? +2 ಮಾಡ್ಬೇಕು. ಎಷ್ಟಾಯಿತು? 27. ಇಲ್ಲಿ 25ಕ್ಕೆ 2 ಮೈನಸ್ ಮಾಡಬೇಕು. ಎಷ್ಟು? 23. ಆಮೇಲೆ 25ಕ್ಕೆ -3 ಮಾಡಬೇಕು. 25ಕ್ಕೆ -3 ಮಾಡಿ ಅಂದ್ರೆ 22. 25ಕ್ಕೆ +1 ಅಂದ್ರೆ 26. ಇಲ್ಲಿ 25ಕ್ಕೆ -4 ಅಂದರೆ 21. ಆಮೇಲೆ 25ಕ್ಕೆ +4 29. ಆನಂತರ m+3 25 + 3 28. 25 - 1 m-1 24. ಇದೇನಪ್ಪ ಅಂತಂದ್ರೆ ಅವ್ರು ನಮಗೆ ಹೇಳಿದ್ದು ಮಧ್ಯದ ಸಂಖ್ಯೆ 25 ಆಗಿರುವಂಥ ಒಂದು ಮಾಯಾ ಚೌಕವನ್ನು ರಚಿಸ್ರಿ ಅಂತ ಹೇಳಿದಾರೆ. ಮಾಯಾ ಚೌಕವನ್ನು ರಚಿಸಿದ್ವಿ. ಮಾಯಾ ಮೊತ್ತ ಸೇಮ್ ಬರ್ತದೋ ಇಲ್ಲೋ ನೀವು ಒಂದು ಸಲ ಚೆಕ್ ಮಾಡಿರಿ. ಮಾಯಾ ಮೊತ್ತ ಎಷ್ಟು ಬರ್ತದೆ, ಮಾಯಾ ಚೌಕ ಆಗ್ತದನೋ ಇಲ್ವೋ ಅಂತಕ್ಕಂಥದ್ದನ್ನು ನೀವು ವೆರಿಫೈ ಮಾಡಿರಿ. ಮುಂದೆ ಒಂದು ಪ್ರಶ್ನೆ ಹೋಗೋಣ. ಸೊ ಎರಡನೇ ಒಂದು ಪ್ರಶ್ನೆಯನ್ನು ಗಮನಿಸ್ರಿ. ಯಾವುದೇ ಅಡ್ಡಸಾಲು, ಕಂಬಸಾಲು ಅಥವಾ ಕರ್ಣದ 3 ಸಂಖ್ಯೆಗಳನ್ನು ಕೂಡಿದಾಗ ಬರುವ ಬೀಜೋಕ್ತಿ ಏನು ಅಂತ ಕೇಳಿದಾರೆ. ಅಂದ್ರೆ ಈ ಅಡ್ಡ ಸಾಲಾಗಿರ್ಬೋದು, ಈ ಕಂಬ ಸಾಲಾಗಿರ್ಬೋದು, ಈ ಒಂದು ಡಯಾಗೋನಲ್ಸ್ ಕರ್ಣಗಳನ್ನು ಆಗಿರ್ಬೋದು ಕೂಡಿಸಿದ್ರೆ ಬೀಜೋಕ್ತಿ ಏನು ಬರ್ತದೆ ಅಂತ ಕೇಳಿದಾರೆ. ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಸಾಮಾನ್ಯ ರೂಪವನ್ನು ತೊಗೊತೇನೆ. 3 × 3 ಮಾಯಾ ಚೌಕದ ಸಾಮಾನ್ಯ ರೂಪವನ್ನು ನಾನು ಕನ್ಸಿಡರ್ ಮಾಡ್ಕೊತೀನಿ. ಮಾಯಾ ಚೌಕದ ಸಾಮಾನ್ಯ ರೂಪವನ್ನು ಬರ್ಕೊಂಡು ಮುಂದೆ ನಾವು ಅದನ್ನು ಕೂಡಿಸೋಂತೆ ಮಾಡೋಣ. ನೋಡಿರಿ ಏನಂದ್ರೆ ಫಸ್ಟ್ ಒನ್ನ m+1 m+2 m-3. ಇಲ್ಲಿ m-4 ಇದು ಆಲ್ರೆಡಿ ನಾನು ಮಾಡಿಟ್ಟಿದ್ದೀನಿ. ಸೊ ಯಾವ ರೀತಿ ಬರ್ಕೋತಿದ್ರಿ ಅಂತ ಕನ್ಫ್ಯೂಸ್ ಆಗಬೇಡ್ರಿ. m+4 m+3 m-2 m-1. ಸೊ ಇದು ಏನಪ್ಪ ಅಂತಂದ್ರೆ ಸಾಮಾನ್ಯ ರೂಪ. ನಾವು ಮೊದಲು ಏನು ಮಾಡೋಣ? ಅಡ್ಡ ಸಾಲುಗಳ ಮೊತ್ತ, ಅಡ್ಡ ಸಾಲಿನ ಮೊತ್ತ ಮಾಡ್ಕೊಳ್ಳೋಣ. ಅಡ್ಡ ಸಾಲಿನ ಮೊತ್ತ ಯಾವುದಾದ್ರೂ ಒಂದು ಅಡ್ಡ ಸಾಲವನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಂಬಿಡೋಣ. ಮೊದಲನೇದ ಕನ್ಸಿಡರ್ ಮಾಡ್ಕೊಳ್ಳೋಣ. ಅಡ್ಡ ಸಾಲು ಅಂದರೆ ಇದು, ಕಂಬ ಸಾಲು ಅಂದರೆ ಹೀಗೆ ವರ್ಟಿಕಲ್. ಸೊ m+1 ಮೊತ್ತ ಮಾಡ್ತಾಯಿದ್ದೀವಿ ಪ್ಲಸ್ m+2 ಪ್ಲಸ್ m-3. ಇಲ್ಲಿ ನೀವು ಗಮನಿಸಬಹುದು 1 + 2 ಏನಾಯಿತು? 3 ಆಯಿತು. ಸರಿನಾ? 1 + 2 ಏನಾಯಿತು? 3 ಆಯಿತು. ಇಲ್ಲಿ -3 ಐತಿ. 3 - 3 ಏನಾಯ್ತು ಅಂದ್ರೆ 0 ಆಯಿತು. ಸೊ ನಮಗೇನು ಉಳಿತು? m ಅಂತಂದರೆ 3m ಆನ್ಸರ್ ಬಂದಿದೆ. ಸೊ ಅಡ್ಡ ಸಾಲಿನ ಮೊತ್ತ ಆಯಿತು. ನೆಕ್ಸ್ಟ್ ಕಂಬ ಸಾಲಿನ ಮೊತ್ತವನ್ನು ಮಾಡೋಣ. ಒಂದು ಕಂಬ ಸಾಲನ್ನು ಕನ್ಸಿಡರ್ ಮಾಡ್ಕೊಳ್ರಿ. ಸೊ ಫಸ್ಟ್ ಒಂದು ಮಾಡೋಣ. ಸೊ m+1 ಪ್ಲಸ್ m-4
ಪ್ಲಸ್ ಎಮ್ ಪ್ಲಸ್ 3. ಸೊ ಇದ್ರದ್ದು ಆನ್ಸರನ್ನು ನೋಡಿರಿ. ಇಲ್ಲಿ 3 + 1 4 ಐತೆ ರೀ. ಇದು +4 ಇದು -4 ಎಲ್ಲ ಏನಾದು ಕ್ಯಾನ್ಸಲ್ ಆದವು. 1m 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 ಇಸ್ 3m. ಸೊ ಅದು ಏನು ಬಂತು ನಮಗೆ 3m ಅಂತಲೇ ಬಂತು. ಇನ್ನು ನೆಕ್ಸ್ಟ್ ಏನು ಹೇಳಿದಾರೆ ಅವ್ರು, ಕರ್ಣದ ಮೊತ್ತ. ಇದಾದರೂ ಕನ್ಸಿಡರ್ ಮಾಡಿರಿ, ಇದಾದರೂ ಕನ್ಸಿಡರ್ ಮಾಡಿ. ಯಾವ್ದು ಮಾಡೋಣ? ಸೊ ಇದು ಮಾಡೋಣ. ಸೊ m + 1 + m + m - 1. ಇಲ್ಲಿ ನೀವು ಕನ್ಸಿಡರ್ ಮಾಡ್ಬೋದು. +1 - 1 ಹೋದ್ರಿ 0 ಆಯ್ತದೆ. ಏನು ಉಳಿತು? 3m ಉಳಿತು. ಹಾಗಾದರೆ 3 ಸಂಖ್ಯೆಗಳನ್ನು ಯಾವ್ದು ಬೇಕಾದ ನೀವು ಈ ಅಡ್ಡ ಸಾಲಾಗಿರ್ಬೋದು, ಕಂಬ ಸಾಲಾಗಿರ್ಬೋದು, ಡಯಾಗೋನಲ್ಸ್ ಆಗಿರ್ಬೋದು, ಯಾವುದೇ ರೀತಿ ನೀವು ಕೂಡಿಸಿದ್ರಿ ಅಂತಂದ್ರೆ ಆನ್ಸರ್ ಏನು ಬರ್ತದೆ ರೀ ನಿಮ್ಗೆ? 3m ಅಂತಕ್ಕಂಥದ್ದು ಬರ್ತದೆ. ಬೀಜೋಕ್ತಿ ಏನು ರೀ ಹಾಗಾದರೆ? 3m. ಈಗ ನಿಮ್ಗೆ ಗೊತ್ತಾಯ್ತು ಮಧ್ಯದ ಸಂಖ್ಯೆ ನಾ 25 ಅಂತ ತೊಗೊಂಡೇನೆ ಹಿಂದಿನ ಒಂದು ಪ್ರಶ್ನೆ ಒಳಗೆ. ಹಾಗಾದ್ರೆ ಬೀಜೋಕ್ತಿ ಅದು ಎಷ್ಟು ಬರಬೇಕು ರೀ? ಅದು ಆನ್ಸರ್ 3m. 3 × 25 75 ಬರಬೇಕು. ನೋಡಿರಿ ಬರ್ತದ ಇಲ್ವೋ ಅಂತ ಟ್ರೈ ಮಾಡಿರಿ. 6 ಬಂದ 7 14 ಒಂದು 15 ಬಂತು. 2 4 6 7 75 ಅಂತ. ಹಾಗಾದರೆ 3m 3 ಅಂತಂದರೆ m ಅಂತಂದ್ರೆ 25 ಅಂತ ತೊಗೊಂಡಿದ್ವಿ ಎರಡನೇ ಒಂದು ಪ್ರಶ್ನೆಯಲ್ಲಿ. ನಮಗೇನು ಬರ್ತಾಯಿದೆ? 3m ಅಂತ ನಾವು ಬೀಜೋಕ್ತಿ ಬರ್ತಾಯಿದೆ. ಸೊ ಹಾಗಾದರೆ 25 ಅಂತ ಇದು ಕಂಬ ಸಾಲ ಐತಿ. ಇನ್ನು ಅಡ್ಡ ಸಾಲ ಒಂದು ಟ್ರೈ ಮಾಡಿರಿ. 6 2 8 15 ಬಂತು. 2 4 5 2 4 6 ಕೈಲ 1 7 ಎಷ್ಟು ಬಂತ? 75. ಇನ್ನು ಡಯಾಗೋನಲ್ಸ್ ಮಾಡೋಣ. ಈ ಡಯಾಗೋನಲ್ ಮಾಡೋಣ. ಸೊ ನೋಡಿರಿ 6 4 10 5 15 2 4 6 ಕೈಲ 1 7 75. ಸೊ ನೋಡ್ಬೋದು ನೀವು ಅಡ್ಡ ಸಾಲ, ಕಂಬ ಸಾಲ, ಡಯಾಗೋನಲ್ಸ್ ಮೊತ್ತ ಎಷ್ಟು ಬರ್ತದೆ? 75 ಅಂತಂದ್ರೆ 3m. 3 × 75 3 × 25 m ಅಂದರೆ 25. ದ್ಯಾಟ್ ಈಸ್ ಈಕ್ವಲ್ ಟು 75 ಅಂತ ನಮಗಿಲ್ಲಿ ಬರ್ತಾಯಿದೆ. ಸೊ ಎರಡನೇ ಪ್ರಶ್ನೆ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ ನೋಡಿರಿ. ಮುಂದಿನವುಗಳಿಂದ ಪಡೆದ ಫಲಿತಾಂಶಗಳನ್ನು ಬರೆಯಿರಿ. ಅದರಲ್ಲಿ ಫಸ್ಟ್ ಕ್ವಶನ್, ಸಾಮಾನ್ಯೀಕರಿಸಿದ ರೂಪದಲ್ಲಿ ಪ್ರತಿ ಪದಕ್ಕೆ ಒಂದನ್ನು ಕೂಡಿಸಿದಾಗ, ಅಂದರೆ ಸಾಮಾನ್ಯೀಕರಿಸಿದ ರೂಪ ನಿಮಗೆ ಗೊತ್ತಿದೆ, ಅದನ್ನು ಬರೀರಿ ಫಸ್ಟ್. ಸಾಮಾನ್ಯೀಕರಿಸಿದ ರೂಪ. ಸೊ ಮತ್ತೆ ಅದನ್ನೇ ಬರ್ಕೊಡ್ರಿ. ನಿಮಗೆ ಗೊತ್ತಿದೆ ಏನು ರೀ? m + 1 m + 1 m + 2 m - 3 m - 4 m + 4 m + 3 m - 2 m - 1. ಪ್ರತಿ ಪದಕ್ಕೆ ಒಂದನ್ನು ಕೂಡಿದಾಗ ಅಂತ ಹೇಳಿದಾರೆ. ಸೊ ಅದನ್ನೇ ಮಾಡಿರಿ. ಪ್ರತಿ ಪದಕ್ಕೆ ಒಂದನ್ನು, ಇದು ಫಸ್ಟ್ ಕ್ವಶನ್ ಎ, ಒಂದನ್ನು ಕೂಡಿದಾಗ. ಇಲ್ಲಿ m + 1 ಆಲ್ರೆಡಿ ಇದೆ ರೀ. ಇದಕ್ಕೆ ಒಂದು ಕೂಡಿಸಿದೆ ಅಂದರೆ ಏನಾಯ್ತದ? m + 2 ಆಯ್ತು. ಇಲ್ಲಿ m + 2 ಇದೆ, ಮತ್ತು ಅದಕ್ಕೊಂದು ಕೂಡಿಸಿದೆ m + 3. ಇಲ್ಲಿ m - 3 ಇದೆ, ಇದಕ್ಕೆ ಒಂದು ಕೂಡಿಸಿದ್ರೆ ಏನು ಬರ್ತದೆ ನೋಡಿರಿ? m - 3 ಇದೆ. ಈಗ ಆಲ್ರೆಡಿ m - 3 ಇದೆ, ಇದಕ್ಕೆ +1 ಮಾಡಿದೆ ಅಂದರೆ ಇದು -3, ಇದು +1. ಸೊ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದ ದೊಡ್ಡ ಸಂಖ್ಯೆಗೆ ಇರ್ತಕ್ಕಂಥ ಚಿಹ್ನೆಯನ್ನು ಬಳಸ್ತೀವಿ. m - 2 ಅಂತ ಆಗ್ತದೆ. ಹಾಗೆ m - 4 +1 ಮಾಡಿದೆ ಅಂದರೆ -4 + 1 ಏನಾಗ್ತದೆ? 4ರಲ್ಲಿ 1 ಹೋದ್ರೆ 3, ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, -3 m - 3. ನೆಕ್ಸ್ಟ್ ಎಮ್ಮಕ್ಕೆ 1 ಕೂಡಿಸಿದ್ರೆ m + 1. ನೆಕ್ಸ್ಟ್ m + 4ಗೆ 1 ಕೂಡಿಸಿದ್ರೆ m + 5. m + 3ಗೆ 1 ಕೂಡಿಸಿದ್ರೆ m + 4. m - 2 1 ಮಾಡಿದೆ ಅಂದರೆ m - 1. ಯಾಕಂದರೆ 2ರಲ್ಲಿ 1 ಕದ್ರೆ 1, ದೊಡ್ಡ ಸಂಖ್ಯೆಗೆ ಮೈನಸ್ ಐತೆ, ಉತ್ತರಕ್ಕೆ ಮೈನಸ್. m - 1 ಅಗೇನ್ +1 ಅಂತಂದ್ರೆ m ಆಯ್ತಿದೆ. ಹೌದಾ? ಯಾಕಂತ ನೋಡಿರಿ, m - 1ಕ್ಕೆ +1 ಕೂಡಿಸಿದ್ರೆ 1 ಕಳೆದ್ರೆ 0 ಆಯಿತು. ಏನು ಉಳಿತು? m ಅಂತಕ್ಕಂಥದ್ದು ಉಳಿಯುತ್ತಾ. ಸೊ ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆಯನ್ನು ಕೊಡ್ತಾರೆ ನೋಡ್ರಿ ಅವ್ರಿಗೆ ಏನಂತ. ಸೊ ಬಿ ಕ್ವಶನ್ ಏನಿದೆ ಅಂದ್ರೆ, ಸಾಮಾನ್ಯೀಕರಿಸಿದ ರೂಪದಲ್ಲಿ ಪ್ರತಿ ಪದವನ್ನು ದ್ವಿಗುಣಗೊಳಿಸಿ. ದ್ವಿಗುಣ ಅಂತಂದ್ರೆ ಇದರಲ್ಲಿರ್ತಕ್ಕಂಥ ಪ್ರತಿ ಪದವನ್ನು ಡಬಲ್ ಮಾಡೋದು ಅಂತ.
ಸೊ ನೋಡಿರಿ, ದ್ವಿಗುಣ ಮಾಡೋದಂತಂದ್ರೆ ಡಬಲ್. ಇಲ್ಲಿ ಸಾಮಾನ್ಯೀಕರಿಸಿದ ರೂಪ ಇಲ್ಲದೆ ಪದೇ ಪದೇ ಏನು ಬರ್ಕೊಳ್ಳೋದು ಬೇಡ. ಸೊ m+1 ಯಾವ ರೀತಿ ಡಬಲ್ ಮಾಡೋದು ನೋಡಿರಿ, m+1 ಡಬಲ್ ಮಾಡೋದು ಅಂದರೆ 2 × m+1 ಇದರ ಅರ್ಥ ಏನು, 2 × m ಪ್ಲಸ್ 2 × 1 ಅಂದರೆ 2 ಆಯ್ತು. ಸೊ ಹಾಗಾದರೆ ಏನು ಬಂತು ನಮ್ಗೆ, 2m + 2. ಸೊ ದ್ವಿಗುಣಗೊಳಿಸಿದಾಗ ಅಂತಂದ್ರೆ m ಇದ್ದಿದ್ದು ಏನಾಗ್ತದೆ, 2m. ಸರಿನಾ? ಹಾಗಾದರೆ ಉಳಿಕಿದ್ದು ನೆಕ್ಸ್ಟ್ ಏನಾಗ್ತದೆ, m+2. ಇದನ್ನು 2ಕ್ಕೆ ಮಾಡಿದರೆ 2m 2 × 2 4 ಆಯ್ತು. ಹೌದಾ, 2m + 2 × 2 4. ಸೊ ಎವ್ರಿ ಟೈಮ್ ಬರೆಯೋದು ನೆಸರಿಲ್ಲ ಅನ್ಕೋತೀನಿ ನೋಡಿರಿ. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿರಿ, m - 3 ಡಬಲ್, 2m - 3 × 2 6. ಈ ರೀತಿಯೇ ನಾ ಎಲ್ಲನೂ ಏನು ಮಾಡ್ಕೊತ ಹೋಗ್ಬೇಕಂತಂದ್ರೆ 2ಲೇ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ 2 × m 4 × 2 8, 2 × m 2m - 4 × 2 8. ಸೊ m ಅಂತಂದರೆ ಇದು 2m ಆಗ್ತದೆ. ನೆಕ್ಸ್ಟ್ 2m + 4 × 2 8, 2m + 8 × 2 ಮಾಡ್ತಾ ಹೋಗ್ತಿದ್ದೀನಿ ನಾನು. m + 3ಗೆ 2 × m 3 × 2 6, 3 × 2 6. ನೆಕ್ಸ್ಟ್ m - 2, 2 × m 2m - 2 × 4, 2 × 2 4, 2m - 4. ಇಲ್ಲಿ ನೋಡಿರಿ m - 1 ಅಂತಂದ್ರೆ 2m 2 × 1 2. ಸೊ ಇದೇನು ರೀ ಅಂತಂದ್ರೆ ದ್ವಿಗುಣಗೊಳಿಸಿದಾಗ ಬರ್ತಕ್ಕಂತಹ ಸಾಮಾನ್ಯ ರೂಪ. 4ನೇ ಪ್ರಶ್ನೆ, ಮಾಯಾ ಮೊತ್ತ 60 ಆಗಿರುವಂತೆ ಒಂದು ಮಾಯಾ ಚೌಕವನ್ನು ಸೃಜಿಸಿ ಅಂತ ಹೇಳಿದ್ದಾರೆ. ನಾವು ಹಿಂದಿನ ಒಂದು ಕ್ಲಾಸಲ್ಲಿ ನೋಡಿದ್ದೀವಿ. ಇಲ್ಲಿ ಗಮನಿಸ್ರಿ, ಈ ಒಂದು ಮಾಯಾ ಚೌಕದಲ್ಲಿ ಮಾಯಾ ಮೊತ್ತ ಎಷ್ಟಿದೆ, 15 ಬರ್ತಾ ಇದೆ. ಸೊ ನನಗೆ ಮಾಯಾ ಮೊತ್ತ 60 ಇರ್ತಕ್ಕಂಥದ್ದನ್ನು ರಚಿಸಿ ಅಂತ ಹೇಳಿದ್ದಾರೆ. ಇಲ್ಲಿ 15 ಬರ್ತಾ ಇದ್ದರೆ ಹಾಗಾದರೆ ಪ್ರತಿ ಪದಕ್ಕೆ ನಾನು 4 ಗುಣಿಸಿದೆ ಅಂದರೆ 15 4 ಏನಾಗಿಬಿಡ್ತದೆ, ಇದು 60 ಆಗ್ತದೆ. ಹಾಗಾಗಿ ನಾನು ಮೊತ್ತ 60 ಬರುವಂತಹ ಒಂದು ಮಾಯಾ ಚೌಕವನ್ನು ರಚಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ 1ರಿಂದ 9ರವರೆಗೆ ಬರ್ತಕ್ಕಂಥ ಮಾಯಾ ಚೌಕದಿಂದ ನಾನು ಏನು ಮಾಡ್ತೀನಿ, ಮಾಯಾ ಮೊತ್ತ 60 ಬರುವಂತಹ ಒಂದು ಮಾಯಾ ಚೌಕವನ್ನು ಇಲ್ಲಿ ರಚನೆ ಮಾಡ್ತೀನಿ ನೋಡ್ರಿ. 1ರಿಂದ 9ರವರೆಗಿನ ಸಂಖ್ಯೆಗಳ ಮಾಯಾ ಚೌಕ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ರಚನೆ ಮಾಡಿದ್ದು 6 7 2 1 5 9 8 3 4. ಮಾಯಾ ಮೊತ್ತ ಎಷ್ಟಿದೆ ಇಲ್ಲಿ, 15. ಈ ಮಾಯಾ ಚೌಕದ ಪ್ರತಿ ಸಂಖ್ಯೆಯನ್ನು ನಾಲ್ಕರಿಂದ ಗುಣಿಸಬೇಕು. ಸೊ 4ರಿಂದ ಗುಣಿಸೋಣ ನೋಡಿರಿ. 6 4 24, ನೆಕ್ಸ್ಟ್ 7 4 28, 2 4 8, 1 4 4, 5 4 20, 9 4 36, 8 4 32, 3 4 12, 4 4 16. ಸೊ ಮಾಯಾ ಮೊತ್ತ ಎಷ್ಟು ಬರ್ತದೆ ಲೆಕ್ಕ ಹಾಕ್ರಿ ನೋಡೋಣ. ಇಲ್ಲಿ ನೋಡಿರಿ, 24 4 28, 28 2 30, 30 60. ಇನ್ನು ಈ ಕಡೆ ನೋಡಿರಿ, 24 28 ಅಂದರೆ 24 48. ಸೊ 52 8 60. ಸೊ ಇದು 60 ಬಂತು. ಇದು ಅಡ್ಡ ಸಾಲು, ಇದು ಕಂಬ ಸಾಲು. ಇನ್ನು ಇದನ್ನು ಕೂಡಿಸ್ರಿ. ಇಲ್ಲಿ ನೋಡಿರಿ, 24 6 30, 30 10 40, 40 20 60. ಸೊ ಮಾಯಾ ಮೊತ್ತ ನಮಗೆ ಎಷ್ಟು ಬಂತು ಇಲ್ಲಿ, ಮಾಯಾ ಮೊತ್ತ ನಮಗೆ ಬಂದಿದ್ದು 60. ಸರಿನಾ?
ಸೊ 5ನೇ ಪ್ರಶ್ನೆ, 9 ಅನುಕ್ರಮವಲ್ಲದ ಸಂಖ್ಯೆಗಳನ್ನು ತುಂಬುವುದರಿಂದ ಒಂದು ಮಾಯಾಚೌಕವನ್ನು ಪಡೆಯಲು ಸಾಧ್ಯವೇ ಅಂತ ಕೇಳಿದಾರೆ. ನೀವು ಇಲ್ಲೇ ಒಂದು ಗಮನಿಸಿರಿ, ಬೇರೆ ಎಲ್ಲಿ ಬೇಡ, ಇಲ್ಲೇ ಗಮನಿಸಿರಿ. ಇವೆಲ್ಲ ಅನುಕ್ರಮ ಅದಾವ. 4ರಿಂದ 5 ಎಲ್ಲೈತಿ, 6 ಎಲ್ಲೈತಿ. ಸೊ ಇವೆಲ್ಲ ಅನುಕ್ರಮ ಸಂಖ್ಯೆಗಳಿಲ್ಲ. ಆದರೆ ಇದು ಮಾಯಾಚೌಕ ಹೌದು. ಎಲ್ಲರದ್ದು ಮಾಯಾ ಮೊತ್ತ 60 ಬಂದಿದೆ. ಹಾಗಾದರೆ ನಾವು 9 ಅನುಕ್ರಮವಲ್ಲದ ಸಂಖ್ಯೆಗಳನ್ನು ತುಂಬುವುದರಿಂದ ಮಾಯಾಚೌಕವನ್ನು ಪಡೆಯಲು ಸಾಧ್ಯವಿದೆ ಅಂತ ನಾವಿಲ್ಲಿ ಬರಿಬೇಕು. ಬರೀರಿ. ಹೌದು 9 ಅನುಕ್ರಮವಲ್ಲದ ಸಂಖ್ಯೆಗಳನ್ನು ತುಂಬುವುದರಿಂದ ಒಂದು ಮಾಯಾಚೌಕವನ್ನು ಪಡೆಯಬಹುದು. ನೀವು ಎಕ್ಸಾಂಪಲ್ ಬೇಕಿದ್ದರೆ ಇದನ್ನು ನೀವಿಲ್ಲಿ ಬರ್ಕೋಬಹುದು, ಏನು ಸಮಸ್ಯೆ ಇಲ್ಲ. ಸೊ ಇಲ್ಲಿವರೆಗೆ ಏನಾಯ್ತು ಅಂತಂದರೆ ಒಟ್ಟು 5 ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ದಿಸ್ ಇಸ್ ಪೇಜ್ ನಂಬರ್ 155. ಮುಂದೆ ಕಂಟಿನ್ಯೂ ವಿಡಿಯೋಸ್ದಲ್ಲಿ ಮುಂದಿನ ಒಂದು ಕ್ವಶನ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಆದಷ್ಟು ವಿಡಿಯೋಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಾ ಮುಂದೆ ಮಾಡ್ತಕ್ಕಂತಹ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಗೆ ಸಿಗ್ತದೆ. ಥ್ಯಾಂಕ್ ಯು.